ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸಿಂಪಲ್ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಒಂದು ಮಿನಿ ಲಾಗ್ ಅಂತಲೇ ಹೇಳ್ಬೋದು. ಇದು ಬಂದು ಹಬ್ಬಕ್ಕೆ, ಶಿವರಾತ್ರಿ ಹಬ್ಬಕ್ಕೆ ನಾವು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ಹಬ್ಬದ ದಿನ ಹೋಗಿರಲಿಲ್ಲ, ಭಾನುವಾರ ದಿನ ರಜೆ ಇರುತ್ತಲ್ಲ, ಹಾಗಾಗಿ ಭಾನುವಾರ ಹೋಗಿದ್ವಿ. ತುಂಬ ರಶ್ ಇತ್ತು. ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ಬಂದಿದ್ದರು. ನಮ್ಮಪ್ಪ ಊರಿಂದ ಬಂದಿದ್ದರು, ಹಾಗಾಗಿ ಅವರನ್ನು ಕೂಡ ಕೋಟಿಲಿಂಗೇಶ್ವರನ ತೋರಿಸೋಣ ಅಂತ ಕರ್ಕೊಂಡು ಹೋಗಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಹಬ್ಬ ಆಗಿರೋದ್ರಿಂದ ನೋಡ್ತಾ ಇರ್ಬೋದು, ಲಿಂಗಗಳಿಗೆಲ್ಲ ಹೂವು ಎಲ್ಲನೂ ಮಡಿಸಿ ಅಲಂಕಾರ ಮಾಡಿ ಪೂಜೆ ಎಲ್ಲನೂ ಮಾಡ್ತಾ ಇದ್ದಾರೆ. ಹಾಗೆ ಭಕ್ತಾದಿಗಳು ಕೂಡ ಅಷ್ಟೇ, ಅವರು ಬಂದಿರ್ತಾರಲ್ಲ, ಎಲ್ಲರೂ ಅಷ್ಟೇ. ಇಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ, ಯಾವ ಲಿಂಗಕ್ಕೆ ಬೇಕಾದರೂ ಯಾರು ಬೇಕಾದರೂ ಪೂಜೆ ಮಾಡ್ಬೋದು, ಆ ರೀತಿ ಇದೆ. ತುಂಬಾ ಖುಷಿ ಆಯಿತು. ದೇವಸ್ಥಾನದೊಳಗಡೆ ಹೋದ ತಕ್ಷಣ ನನಗಂತೂ ಫುಲ್ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಅಷ್ಟು ಒಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಳಗಡೆ ಕಾಲಿಟ್ಟ ತಕ್ಷಣವೇ ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಯಾವ ಕಡೆ ನೋಡಿದರೂ ಆ ಕಡೆ ಶಿವಲಿಂಗಗಳು. ನಾವು ಈ ಕಡೆ ತಿರುಗಿದ್ರು ಶಿವಲಿಂಗ, ಆ ಕಡೆ ತಿರುಗಿದ್ರು ಶಿವಲಿಂಗ, ಅಷ್ಟು ಶಿವಲಿಂಗಗಳಿದ್ದಾವೆ. ಇಲ್ಲೆಲ್ಲ ಬಂದು ದೇವಸ್ಥಾನವೂ ಕೂಡ ಇದೆ. ಆದರೆ ದೇವಸ್ಥಾನ ನಾನು ಯಾವುದನ್ನು ಕೂಡ ವೀಡಿಯೋ ಮಾಡಲಿಲ್ಲ, ಏಕೆಂದರೆ ಹಬ್ಬದ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು, ತುಂಬ ರಶ್ ಇತ್ತು. ಒಳಗಡೆ ಎಲ್ಲ ನಿಲ್ಲೋದಕ್ಕೂ ಕೂಡ ಜಾಗ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ದೇವಸ್ಥಾನದ್ದು ಯಾವುದು ಕೂಡ ನಾನು ವೀಡಿಯೋ ಮಾಡಲಿಲ್ಲ. ದೇವಸ್ಥಾನಗಳು ಅಷ್ಟೇ, ಎಲ್ಲ ದೇವರುಗಳು ಕೂಡ ಇಟ್ಟಿದ್ದಾರೆ ಎಲ್ಲ. ಮತ್ತು ದೇವಸ್ಥಾನ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಈ ಜಾಗ ಬಂದು ಸುಮಾರು 20 ಎಕರೆ ಜಾಗದಲ್ಲಿ ಇದೆಯಂತೆ. ಹಾಗಾಗಿ ಎಲ್ಲ ದೇವ್ರುಗಳು, ಎಲ್ಲ ದೇವಸ್ಥಾನಗಳು ಕೂಡ ಒಳಗಡೆ ಇದೆ. ಸುತ್ತ ಕಾಂಪೌಂಡನ್ನು ಹಾಕಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಒಟ್ಟಿಗೆ ಹೇಳ್ಬೇಕಂದ್ರೆ ಇಲ್ಲಿ 90 ಲಕ್ಷ ಲಿಂಗಗಳಿದೆಯಂತೆ, ಇನ್ನು 10 ಲಕ್ಷ ಸಾಲ್ಟೇಜ್ ಅಂತೆ. ಹಾಗಾಗಿ ಇಲ್ಲಿ ಶಿವಲಿಂಗನ ಯಾರು ಬೇಕಾದರೂ ಮಾಡಿಸ್ಬೋದು ಅಂತ ಹೇಳಿದರು ಅರ್ಚಕ್ರನೇ. ಇದೊಂದು ಮಾಹಿತಿನ ಕೊಟ್ಟರು. ನಾನು ಯಾರೋ ಒಬ್ಬರೇ ಮಾಡಿಸಿರೋದು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಆ ಥರ ಇಲ್ಲ. 1 ಕೋಟಿ ಆಗೋದಕ್ಕೆ ಇನ್ನು 10 ಲಕ್ಷ ಶಿವಲಿಂಗಗಳು ಸಾಲ್ಟೇಜ್ ಇದೆ ಅಂತ, ಯಾರು ಬೇಕಾದರೂ ಮಾಡಿಸ್ಬೋದು ಅಂತ ಹೇಳಿದರು. ಅಂದರೆ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡೋಕ್ಕೆ 8,000 ಖರ್ಚಾಗತ್ತಂತೆ. ಇಲ್ಲಿ ಶಿವಲಿಂಗಗಳಿದೆಯಲ್ಲ, ನೋಡ್ತಿರ್ಬೋದು, ಎಲ್ಲ ಶಿವಲಿಂಗಗಳ ಕೆಳಗಡೆ ಯಾರು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಅವ್ರದ್ದು ಹೆಸ್ರನ್ನು ಹಾಕಿದ್ದಾರೆ. ಕೆಲವರು ಫೋಟೋಸ್ನು ಕೂಡ ಹಾಕ್ಸಿದ್ದಾರೆ. ಇಲ್ಲೇ ನೋಡ್ತಿರ್ಬೋದು, ಅದ್ರ ಕೆಳಗಡೆ ಎಲ್ಲ ಯಾರ್ಯಾರು ಪ್ರತಿಷ್ಠಾಪನೆ ಮಾಡಿಸಿದ್ರು ಅವ್ರ ಹೆಸ್ರುಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಯಾವ ಇಯರಲ್ಲಿ ಮಾಡಿಸಿದ್ರು ಅಂತ ಅದನ್ನು ಕೂಡ ಮೆನ್ಷನ್ ಮಾಡಿಸಿದ್ದಾರೆ. ಆ ಕಡೆ ಎಲ್ಲ ನಾವು ಪೂಜೆ ಮುಗಿಸ್ಕೊಂಡು ಈ ಕಡೆ ದೊಡ್ಡದು ಶಿವಲಿಂಗ ಇದೆಯಲ್ಲ, ಈ ಕಡೆ ಬಂದ್ವಿ. ಇಲ್ಲೇ ಶ್ರೀ ಮಂಜುನಾಥ ಫಿಲ್ಮ್ದು ಶೂಟಿಂಗ್ ಆಗಿರೋದು. ನನಗೆ ಆ ಫಿಲಮ್ ನೋಡಿದಾಗಿಂದ ಈ ಕೋಟಿಲಿಂಗೇಶ್ವರಕ್ಕೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅನಿಸಿತ್ತು. ಇದು ದೊಡ್ಡದು ಶಿವಲಿಂಗ ಬಂದು 108 ಅಡಿ ಇದೆ. ತುಂಬಾ ಎತ್ತರವಾಗಿದೆ, ದೊಡ್ಡದಿದೆ. ಹಬ್ಬ ಆಗಿರೋದ್ರಿಂದ ನೋಡ್ತಿರ್ಬೋದು, ಶಿವಲಿಂಗಕ್ಕೆಲ್ಲ ಅಲಂಕಾರ ಮಾಡಿದ್ದಾರೆ ಮತ್ತು ಲೈಟಿಂಗ್ಸ್ ಎಲ್ಲನೂ ಬಿಟ್ಟಿದ್ದಾರೆ. ನೋಡೋದಕ್ಕೂ ಅಷ್ಟೇ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಮನಸ್ಸಿಗೂ ಅಷ್ಟೇ ತುಂಬಾ ಸಮಾಧಾನ ಆಗುತ್ತೆ. ಅದರಲ್ಲೂ ಶಿವನ ಭಕ್ತರು ಯಾರಿರ್ತಾರೆ ಅವರು ಒಂದು ಸಲ ಇಲ್ಲಿಗೆ ಹೋಗಿ ಬಂದ್ರಿ, ಚೆನ್ನಾಗಿರುತ್ತೆ. ಮಾತ್ರ ನನಗೂ ಅಷ್ಟೇ ತುಂಬಾ ಖುಷಿ ಆಯಿತು. ದೇವಸ್ಥಾನ ನೋಡಿದ ತಕ್ಷಣವೇ ಅಷ್ಟೇ, ಮತ್ತು ಲಿಂಗಗಳು ನೋಡಿದರೂ ಅಷ್ಟೇ ಅಷ್ಟು ಖುಷಿಯಾಗುತ್ತೆ, ಅಷ್ಟು ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಗುತ್ತೆ. ಈ ದೊಡ್ಡ ಶಿವಲಿಂಗ ಹತ್ರ ಬಂದ ತಕ್ಷಣವೇ ಒಂದೇ ಫೀಲ್ ಆಗೋದು, ಯಾರು ಶ್ರೀ ಮಂಜುನಾಥ ಫಿಲ್ಮ್ನ ನೋಡಿರ್ತಾರೆ ಅವರಿಗಂತೂ ನಿಜವಾಗ್ಲೂ ಇದೊಂಥರ ಫೀಲ್ ಆಗೇ ಆಗುತ್ತೆ. ಇಲ್ಲೇ ನೋಡಿ ಪಕ್ಕದಲ್ಲಿ ಶಿವ ಇಳಿದು ಬರೋದು, ಅದು ಲಿಂಗ ನೋಡಿದ ತಕ್ಷಣವೇ ಮನಸ್ಸಿಗೆ ಅದೇ ರೀತಿ ಭಾಸವಾಗುತ್ತೆ. ಶಿವ ಮೇಲಿಂದ ಇಳಿದು ಬರೋದು ಮತ್ತು ಈ ಕಡೆ ಬಸವ ನೋಡೋದು ಶಿವನ್ನ. ಅಲ್ಲಿಗೆ ಹೋದ ತಕ್ಷಣ ನನಗೆ ಅದೇ ಥರನೇ ಫೀಲ್ ಆಯಿತು. ಹೊರಗಡೆನೇ ದೊಡ್ಡದೊಂದು ದೀಪ ಕೊಡ್ತಾರೆ, ದೊಡ್ಡದು ಶಿವಲಿಂಗ ಹತ್ರ ಹಚ್ಚೋಕ್ಕೆ. ನಾವು ಇಲ್ಲಿ ದೊಡ್ಡದು ಒಂದು ದೀಪ ತಗೊಂಡು ಬಂದ್ವಿ, ನಾವು ಕೂಡ ಹಚ್ಚಿದ್ವಿ. ಇಲ್ಲಿ ತುಂಬ ಜನ ಹಚ್ಚುತ್ತಾ ಇದ್ದಾರೆ. ನಾವು ಹಚ್ಚಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು ದೊಡ್ಡದು ಶಿವಲಿಂಗ ಮತ್ತು ಇದು ಬಸವ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ, ತುಂಬ ಸಿಂಪಲ್ಲಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.